ಹಾಯ್ ಫ್ರೆಂಡ್ಸ್, ಇವತ್ತು ನಾನೊಂದು ಡಿಫ್ರೆಂಟ್ ಆದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದು ಏನಂತ ಹೇಳಿದ್ರೆ, ಈ ಸುಟ್ಟ ಗಾಯ ಇರ್ತದೆ ನೋಡಿ, ಅಂದ್ರೆ ಬಿಸಿ ಹಾಲು, ನೀರು ಅಥವಾ ಯಾವುದೇ ಈ ತರ ಪದಾರ್ಥಗಳಿಂದ ಆದಂತಹ ಗಾಯ, ಹಾಗೇನೆ ಕತ್ತಿ ಅಥವಾ ಯಾವುದಾದ್ರೂ ಈ ತರ ಕಬ್ಬಿಣದ ಸಲಕರಣೆಗಳಿಂದೆಲ್ಲ ಆದಂತಹ ಗಾಯ. ಈ ಎರಡಕ್ಕೂ ಸಿಂಪಲ್ ಆಗಿ ಮನೆಯಲ್ಲೇ ಆಗುವಂತಹ ಈ ಗರಿಕೆ ಹುಲ್ಲಿನಿಂದ ಯಾವ ರೀತಿ ಮನೆಮದ್ದು ಮಾಡಬಹುದು ಅಂತ ಹೇಳಿ ನಾನು ನಿಮಗೆ ತೋರಿಸಿಕೊಡ್ತೇನೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರಾದ್ರೂ ನಮ್ಮ ಚಾನೆಲ್ ನ ಹೊಸಬ್ರು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನೆಲ್ ಕರಾವಳಿ ಮಿರರ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಫೇಸ್ಬುಕ್ ಅಲ್ಲಿ ಕೂಡ ಪೇಜ್ ಉಂಟು, ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಪೇಜ್ ಉಂಟು, ಅದನ್ನ ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಈ ಗರಿಕೆ ಹುಲ್ಲು ಹೆಚ್ಚಿನವರಿಗೆ ಗೊತ್ತಿರ್ತದೆ ನೋಡಿ, ಈ ತರ ಇರ್ತದೆ. ಅಂದ್ರೆ ಹೆಚ್ಚಿನವರ ಮನೆಯ ಸುತ್ತಮುತ್ತ ಎಲ್ಲ ಬೆಳೆದಿರ್ತದೆ. ನಮ್ಮ ಹಿಂದೂ ಧರ್ಮದಲ್ಲಂತೂ ಈ ಗರಿಕೆ ಹುಲ್ಲಿಗೆ ವಿಶೇಷವಾದ ಸ್ಥಾನಮಾನ ಇದೆ. ಅದರಲ್ಲಂತೂ ಈ ಗಣಪತಿ ದೇವರಿಗಂತೂ ಈ ಗರಿಕೆ ಹುಲ್ಲು ತುಂಬಾನೇ ಪ್ರಿಯವಾದ ಹುಲ್ಲು ಅಂತ ಹೇಳ್ಬಹುದು. ಗಣಪತಿ ದೇವರದ್ದು ಏನೇ ಹೋಮ ಹವನಗಳಿದ್ರು ಕೂಡ ಜಾಸ್ತಿಯಾಗಿ ಇದನ್ನ ಯೂಸ್ ಮಾಡ್ತೇವೆ ನಾವು. ಇದು ಖಾಲಿ ದೇವರ ಪೂಜೆಗಂತಲ್ಲ, ಇದರಲ್ಲಿ ಆಯುರ್ವೇದಿಕಲ್ಲೂ ಕೂಡ ತುಂಬಾನೇ ಉಪಯುಕ್ತವಾಗುವಂತಹ ಕೆಲವು ಅಂಶಗಳಿವೆ. ಇದರಲ್ಲಿ ತುಂಬಾನೇ ಔಷಧೀಯ ಗುಣ ಕೂಡ ಇದೆ. ಸುಟ್ಟ ಗಾಯಕ್ಕೆ ನಾವಿವತ್ತು ಈ ಗರಿಕೆ ಹುಲ್ಲಿನಿಂದ ಯಾವ ರೀತಿ ಮನೆಮದ್ದು ಮಾಡಬಹುದು ಅಂತ ಹೇಳಿ ನಾವು ನೋಡುವ. ನಾವು ಗರಿಕೆ ಹುಲ್ಲನ್ನ ತೆಗೆದಾದ ನಂತರ ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಒಣಗಿಸಬೇಕು. ಒಣಗಿಸಿದ ನಂತರ ನಾವು ಇದನ್ನ ಇದರಲ್ಲಿ ಕರ್ಪೂರದಲ್ಲಿ ಸುಡುವಂತದ್ದು. ನೋಡಿ, ಮೊದಲಿಗೆ ನಾವು ಇಲ್ಲಿ 4 ಕರ್ಪೂರವನ್ನು ನಾನು ತಗೊಂಡಿದ್ದೇನೆ. ನೋಡಿ, ಮೊದಲಿಗೆ ಈ ಗರಿಕೆ ಹುಲ್ಲನ್ನ ಈ ಕರ್ಪೂರದಲ್ಲಿ ಸುಡಬೇಕು. ಸುಟ್ಟಾಗ ಅದರ ಬೂದಿ ಬರ್ತದೆ ನೋಡಿ, ಆ ಬೂದಿಯಿಂದ ನಾವು ಇವತ್ತು ಸುಟ್ಟ ಗಾಯಕ್ಕೆ ಮನೆಮದ್ದು ಮಾಡುವಂತದ್ದು. ಅದು ಕೂಡ ಕರ್ಪೂರದಲ್ಲೇ ನಾವು ಸುಡಬೇಕು. ಬೇರೆ ಈ ಬೆಂಕಿಯಲ್ಲಿ ಸುಟ್ರೆ ಅದರಿಂದ ಅಷ್ಟು ಯೂಸ್ ಆಗುದಿಲ್ಲ. ಈ ಕರ್ಪೂರದಲ್ಲಿ ಕೂಡ ಔಷಧೀಯ ಗುಣ ಹೇರಳವಾಗಿದೆ. ನೋಡಿ, ಈ ತರ ನಾವು ಮಾಡ್ಬೇಕಾದ್ರೆ ಅದರ ಆಶಸ್ ಹಾಗೆ ಕೆಳಗೆ ಬೀಳ್ತಾ ಇದೆ ನೋಡಿ, ಸ್ವಲ್ಪ ಸ್ವಲ್ಪ ಬೀಳ್ತಾ ಇದೆ. ಅದಕ್ಕೆ ತುಂಬಾ ನಾವು ಗರಿಕೆಯನ್ನು ತಗೊಂಡ್ರೆ ತುಂಬಾ ಆಶಸ್ ಬೀಳ್ತದೆ. ಅವಾಗ ಅದರಿಂದ ನಾವು ಒಂದು ಪೇಸ್ಟ್ ತರ ರೆಡಿ ಮಾಡ್ಕೊಳ್ಬಹುದು. ನೋಡಿ, ನಾವು ಎಲೆ ಮಾತ್ರ ಅದರದ್ದು ಸುಡಬೇಕು. ಅದರ ದಂಟೆಲ್ಲ ಹಾಗೆ ಬಿಡಬೇಕು, ಅದರಿಂದ ಅಷ್ಟು ಯೂಸ್ ಇಲ್ಲ. ಈ ಎಲೆಯನ್ನ ನಾವು ಸುಟ್ಟು ಅದರ ಭಸ್ಮವನ್ನ ನಾವು ಸುಟ್ಟ ಗಾಯಗಳಿಗೆ ಹಾಕಿದ್ರೆ ಆ ಗಾಯ ಬೇಗ ಮಾಯ್ತದೆ. ಅಂದ್ರೆ ಆ ಕಲೆಯೆಲ್ಲ ಇರ್ತದೆ ನೋಡಿ, ಸುಟ್ಟ ಗಾಯದಾಗ್ಲಿ ಈ ಸಲಕರಣೆಯದ್ದು ತಾಗಿದಂತಹ ಗಾಯ ಇರ್ತದೆ ನೋಡಿ, ಅದರ ಕಪ್ಪು ಕಲೆ ಹಾಗೆ ಉಳಿದಿರ್ತದೆ. ಹಾಗೆ ಅದು ಬಿಸಿ ತಾಗಿದಾಗ ಕೂಡ ಆ ಟೈಮಲ್ಲಿ ಕೂಡ ಹಚ್ಚಿದ್ರೆ ಕೂಡ ಒಳ್ಳೇದೆ. ನೋಡಿ, ಇಷ್ಟು ನಮ್ಗೆ ಬೂದಿ ಸಿಕ್ಕಿದೆ. ನಾವು ಎಷ್ಟು ಗರಿಕೆ ಹುಲ್ಲು ಹಾಕಿದ್ವಿ ನೋಡಿ, ಅದರಲ್ಲಿ ಇಷ್ಟೇ, 1 ಚಮಚ ಕೂಡ ಇಲ್ಲ, ಅದರಲ್ಲಿ 1/4 ಚಮಚದಷ್ಟು ಬೂದಿ ಸಿಕ್ಕಿದೆ. ಇನ್ನು ಈ ಬೂದಿಗೆ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕಿ ಪೇಸ್ಟ್ ರೆಡಿ ಮಾಡಿಕೊಳ್ಳುವ. ಇದು ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡಿರುವಂತದ್ದು. ತೆಂಗಿನ ಎಣ್ಣೆ ಹಾಕಿದ್ರೆ ನಮ್ಗೆ ಒಳ್ಳೆ ಎಫೆಕ್ಟಿವ್ ಆದಂತಹ ರಿಸಲ್ಟ್ ಸಿಗ್ತದೆ. ಇದನ್ನ ಚೆನ್ನಾಗಿ ಎಣ್ಣೆ ಹಾಕಿ ಹೀಗೆ ಚೆನ್ನಾಗಿ ಕಲಸ್ಕೊಳ್ಬೇಕು. ಒಳ್ಳೆ ಪೇಸ್ಟ್ ರೆಡಿ ಮಾಡಿಕೊಳ್ಬೇಕು. ನೋಡಿ, ನಮ್ಮ ಗರಿಕೆ ಹುಲ್ಲಿನ ಪೇಸ್ಟ್ ರೆಡಿ ಆಗಿದೆ. ನಾವು ಮನೆಯಲ್ಲಿ ಏನಾದ್ರೂ ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಬಿಸಿ ಹಾಲು ಅಥವಾ ಬಿಸಿ ನೀರು ಅಥವಾ ಏನಾದ್ರೂ ಸಾಂಬಾರ್ ಪದಾರ್ಥಗಳನ್ನು ಮುಟ್ಟಿದಾಗ ಒಂದೇ ಸಲ ಬಿಸಿ ನಮ್ಮ ಕೈಗೆ ತಾಗ್ತದೆ. ಹಾಗೆ ತಾಗಿದಾಗ ನೀವು ಬೇರೆ ಎಲ್ಲ ಮನೆಯಲ್ಲಿ ಟ್ರೈ ಮಾಡಿರ್ತೀರಾ, ಅಂದ್ರೆ ಒಂದ್ಸಲ ಗಾಯ ಸ್ವಲ್ಪ ಕಡಿಮೆ ಆಗಲಿ, ಉರಿ ಕಡಿಮೆ ಆಗಲಿ ಅಂತ ಹೇಳಿ. ನಾವು ಈ ತರ ಗರಿಕೆ ಹುಲ್ಲನ್ನ ಪೇಸ್ಟ್ ತರ ಮಾಡಿಕೊಂಡು, ಅಂದ್ರೆ ಇದು ಸೇಮ್ ನಮ್ಗೆ ನೋಡುವಾಗ ಮುಲಾಮ್ ತರನೇ ಕಾಣ್ತದೆ. ನಾವು ಮನೆಯಲ್ಲಿ ಸಡನ್ ಆಗಿ ಇದನ್ನ ಮಾಡಿಕೊಂಡು ಅದನ್ನ ಬೇಗ ಹಚ್ಚಿಕೊಂಡ್ರೆ ಅದು ಮುಲಾಮ್ ಹಚ್ಚಿದಾಗೆ ಆಗ್ತದೆ. ಹಾಗೆ ಮನೆಮದ್ದಾಗಿರೋದ್ರಿಂದ ಅದರ ರಿಸಲ್ಟ್ ಕೂಡ ಚೆನ್ನಾಗಿರ್ತದೆ, ಬೇಗ ಕಡಿಮೆ ಆಗ್ತದೆ, ನೋವು ಕೂಡ ಕಡಿಮೆ ಆಗ್ತದೆ. ಹಾಗೇನೆ ಸುಟ್ಟ ಗಾಯದ ಕಲೆ ಕೂಡ ಬೇಗ ಮಾಯ ಆಗ್ತದೆ. ಅಂದ್ರೆ ಇದರಲ್ಲಿ ಕರ್ಪೂರ ಮತ್ತೆ ಗರಿಕೆಯದ್ದು ಮಿಶ್ರಣ ಇರ್ತದೆ ನೋಡಿ, ಅಂದ್ರೆ ಕರ್ಪೂರದಿಂದಲೇ ನಾವು ಅದನ್ನ ಸುಡ್ಬೇಕು. ಹಾಗೆ ಸುಟ್ಟ ನಂತರ ಬಂದ ಒಂಥರ ಭಸ್ಮ ತರ ಬರ್ತದೆ, ಅದು ಒಳ್ಳೆ ಮನೆಮದ್ದು. ಈ ಗರಿಕೆ ಹುಲ್ಲಲ್ಲಿ ಸುಟ್ಟ ಗಾಯಗಳನ್ನ ಕಡಿಮೆ ಮಾಡುವಂತಹ ಒಳ್ಳೆ ಅಂಶ ಇದೆ. ನಮ್ಮ ಸುಟ್ಟ ಗಾಯಗಳು ಬೇಗ ಕಡಿಮೆ ಆಗ್ತದೆ ಈ ತರ ಒಂದು ಆಯಿಂಟ್ಮೆಂಟ್ ರೆಡಿ ಮಾಡಿಕೊಂಡ್ರೆ. ಇದನ್ನ ಡೈಲಿ ನೀವು ಹಚ್ಚಿಕೊಂಡು ಬನ್ನಿ, ಅಂದ್ರೆ ಏನು ಇದರಿಂದ ಸೈಡ್ ಎಫೆಕ್ಟ್ ಇಲ್ಲ. ಡೈಲಿ ಹಚ್ಚಿದ್ರೆ ನಿಮ್ಮ ಗಾಯ ಬೇಗ ಕಡಿಮೆ ಆಗ್ತದೆ. ಈ ಸಿಂಪಲ್ ಆದ ಎಫೆಕ್ಟಿವ್ ಆದ ಮನೆಮದ್ದನ್ನ ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಮನೆಯ ಸುತ್ತಮುತ್ತಲೇ ಇರುವಂತಹ ಗರಿಕೆ ಹುಲ್ಲು ಹೆಚ್ಚಿನವರ ಮನೆಯಲ್ಲಿ ಇರ್ತದೆ, ಅದು ಕೂಡ ಈ ಹಳ್ಳಿ ಕಡೆಯಲ್ಲೆಲ್ಲ ಹೆಚ್ಚಿನವರ ಮನೆಯಲ್ಲಿ ಈ ಗರಿಕೆ ಹುಲ್ಲು ಸಿಗ್ತದೆ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಹೆಚ್ಚು ಶೇರ್ ಮಾಡಿ. ಯಾರಾದ್ರೂ ನಮ್ಮ ಚಾನೆಲ್ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.